ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಎನ್ ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸುರ್ಗಿನಹಳ್ಳಿ ಊರಬ್ಬದ ಮಟನ್ ಊಟ 2 ಮರಿ ಹೊಡೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇವತ್ತಿನ ಮೆನು ಹೀಗಿರುತ್ತೆ: ಮಟನ್ ಸಾಂಬಾರ್, ಚಿಕನ್ ಕಬಾಬ್, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಬಿರಿಯಾನಿ, ಬಿಸಿ ಬಿಸಿ ರಾಗಿ ಮುದ್ದೆ. ಸೊ ಬನ್ನಿ, ಎಲ್ಲ ಹೆಂಗ್ ಮಾಡೋದು ಏನು, ನಮ್ಮ ಮಂಜಣ್ಣನೇ ಮೈನು, ಎಲ್ಲ ತೋರಿಸ್ತೀನಿ. ಎಲ್ಲ ಪಕ್ಕ ಹಳ್ಳಿ ನಾಟಿ ಸ್ಟೈಲ್ ಅಲ್ಲಿ ಮುಂಜಾನೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡ್ತಾ ಇದ್ದಾರೆ ಅನಕ್ಕ. ಬನ್ನಿ ತೋರಿಸ್ತೀನಿ. ಆಹಾ, ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಆಯ್ತು, ಬರ್ರಿ ತಿನ್ನೋಣ. ನೋಡ್ರಿ, ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ. ಇನ್ನು ನೋಡಕ್ಕೆ ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ತರ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ, ತಿನ್ನೋಣ. ಬಮ್ಮೈದ, ಹೆಂಗೈತೆ ಬಿರಿಯಾನಿ? ಸೂಪರ್ ಆಗೈತೆ. ಯಾರು ಮಾಡಿದ್ದು? ನಮ್ಮ ಅತ್ತೆ. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಥ್ಯಾಂಕ್ಸ್ ಟು ಅನಕ್ಕ. ಬನ್ನಿ ಮುಂದಕ್ಕೆ ಮಟನ್ ಸಾಂಬಾರ್ಗೆ ಹೋಗೋಣ. ಏನಪ್ಪ ಇದು ಕಲ್ಲಿಕ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ಸೊ ಬನ್ನಿ, ಮಟನ್ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಪಕ್ಕ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ಒಲೆ ಹಚ್ಚಿ ಮಟನ್ ಶುರು ಮಾಡಿದ್ದೀವಿ ಬೇಯಿಸೋಕ್ಕೆ. ಸೊ ಮಟನ್ ಕಟ್ಟಿಂಗ್ ಆಗಿ ಎಲ್ಲ ರೆಡಿ ಆಯ್ತು. ಸುಮಾರು ಒಂದು 35 kg ಮಟನ್ ಬಿದ್ದಿದೆ 2 ಮರಿಯಿಂದ. ಪಾತ್ರೆ ಕಾದಿದೆ. ಬನ್ನಿ ಮೊದಲಿಗೆ ಎಣ್ಣೆ ಹಾಕೋಣ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಅಂಡ್ ಅದರ್ ಇಂಗ್ರೀಡಿಯೆಂಟ್ಸ್ ಹಾಕಿ ತಿರ್ಸ್ಕೊಡ್ತಾ ಇದ್ದಾರೆ. ಬನ್ನಿ ನೆಕ್ಸ್ಟ್ ತೊಳೆದಿರೋ ಮಟನ್ ಹಾಕೊಂಡ್ಬಿಡೋಣ. ಮಟನ್ ನೋಡ್ರಿ ಹೆಂಗಿದೆ, ಒಳ್ಳೆ ಕೆಂಪುಗೆ ಎಳೆ ಮಟನ್ನು. ಆಕ್ಚುಲಿ ಈ ಕುರಿ ಮಟನ್ಗಿನ ಈ ಮೇಕೆ ಮಟನ್ನು ಒಳ್ಳೆ ಸಖತ್ತಾಗಿರುತ್ತೆ ತಿನ್ನಕ್ಕೆ. ನಾವು ಹೊಡೆದಿರೋದು ಸಹ 2 ಮೇಕೆ. ಸಾಂಬಾರು, ತಲೆಕಾಲು, ಬೋಟಿ ಎಲ್ಲ ಐಟಮ್ಸ್ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ಸೊ ಅಲ್ಲಿ ಒಂದ್ ಕಡೆ ಮಟನ್ ಬೇಯ್ತಾ ಇದ್ರೆ, ಇಲ್ಲಿ ತಲೆಕಾಲು ಕ್ಲೀನಿಂಗ್ ಆಗಿ ರೆಡಿ ಇದೆ. ಹಾಗೆ ಬ್ಲಡ್ ಸಹ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ರಿ, ಮಟನ್ ಹಾಕಿದ್ಮೇಲೆ ಹಂಗೆ ಚೆನ್ನಾಗಿ ಅವಾಗ ತಿರ್ಗಿಸ್ಕೊಡ್ತಾ ಇರ್ಬೇಕು. ಚೆನ್ನಾಗಿ ಕೊತ್ತನ್ ಬೇಯ್ಬೇಕು. ಒಂದ್ ಸ್ವಲ್ಪ ಬೆಂದಿದೆ. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪುಡಿಗಳು ಎಲ್ಲ ಹಾಕೊಂತ ಇದೀವಿ. ಬನ್ನಿ ನಾನೊಂದ್ಸರಿ ತಿರ್ಸ್ಕೊಡ್ತೀನಿ. ಸೂಪರ್ ಆಗಿ ಘಮ ಘಮ ಅಂತ ಇದೆ ಮಟನ್ನು. ಒಂದ್ ಕಡೆ ಮಟನ್ ಐಟಮ್ಸ್ ರೆಡಿ ಆಗ್ತಾ ಇದ್ರೆ, ಚಿಕನ್ ಐಟಮ್ಸ್ ನೋಡೋಣ ಬನ್ನಿ. ತನಕ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕ ಏನೇನು ಹಾಕ್ತೀರಾ? ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಕಾರ್ನ್ಫ್ಲೋರು, ಕರಿಬೇವಿನ ಸೊಪ್ಪು. ಅಕ್ಕ, ನಿಮ್ ಕಬಾಬ್ಗೆ ಹೆಸರೇನು? ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲಿನ ಕಬಾಬ್. ಸೊ ಬನ್ನಿ, 8 kg ಕಬಾಬ್ಗೆ ಕಲಿಸ್ತಾ ಇದೀವಿ. 8 kg 8 ಮೊಟ್ಟೆನಾ? 4 ಮೊಟ್ಟೆ, ನಾಟಿ ಮೊಟ್ಟೆ. ಸೊ ಇಲ್ಲಿ ಕಬಾಬ್ಗೆ ಕಲಿಸ್ತಾ ಇದ್ದಾರೆ. ಸೊ ಬನ್ನಿ ಪಕ್ಕದಲ್ಲಿ ಇನ್ನು ಏನೇನು ಐಟಮ್ ರೆಡಿ ಆಗ್ತಾ ಇದೆಯಾ ನೋಡೋಣ. ಬರ್ರಿ, ಮಂಜಣ್ಣ ಬೋಟಿ ಫ್ರೈ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಮಂಜಣ್ಣ, ಎಷ್ಟು ವಿಜಿಲ್ ಹಾಕ್ಸಿದ್ದೀರಾ ಬೋಟಿ? 12 ವಿಜಿಲ್ ಹಾಕ್ಸಿದ್ದಾರೆ ಕುಕ್ಕರ್ಗೆ ಹಾಕಿ. ಈಗ ಅದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂತ ಇದ್ದಾರೆ. ಅವರೆಕಾಳು, ಬಟಾಣಿ, ಪುದೀನ, ಅವರೆಕಾಳು, ಬಟಾಣಿ, ಇನ್ನೇನು ಮಂಜಣ್ಣ? ಆಲೂಗೆಡ್ಡೆ, ಆಮೇಲೆ ಬೋಟಿ. ಓಕೆ, ಏನು ರೆಡಿ ಮಾಡ್ಕೊಂತ ಇದ್ದೀರಾ? ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಂತ ಇದ್ದಾರೆ ಅಕ್ಕ. ತಲೆಕಲ್ಲು ವಿಜಿಲ್ ಹಾಕ್ಸ್ತಾ ಇದಾರೆ. ತಲೆಕಲ್ ಸಾಂಬಾರು ನೋಡ್ರಿ, ಒಂದೊಂದ್ ಕಡೆ ಒಂದೊಂದು ಐಟಮ್ ರೆಡಿ ಆಗ್ತಾ ಇದೆ. ಇಲ್ಲಿ ಬೋಟಿ, ಈಚೆ ಸಾಂಬಾರು, ಫ್ರೈಗೆ ರೆಡಿ, ಕಬಾಬ್ಗೆ ರೆಡಿ, ಒಳಗಡೆ ತಲೆಕಲ್ ಸಾಂಬಾರು, ಅದ್ದೂರಿ ಊಟ. ಇದೆ ನೋಡ್ರಿ, ವಿಜಿಲ್ ಹಾಕ್ಸಿ ಕೂಗ್ಸ್ಕೊಂಡಿರೋ ಬೋಟಿ. ಬೋಟಿಗೆ ಹಾಕಕ್ಕೆ ಈಗ ಬ್ಲಡ್ ರೆಡಿ ಮಾಡ್ಕೊಂತ ಇದ್ದಾರೆ ಮಂಜಣ್ಣ. ಬ್ಲಡ್ ಬೋಟಿಗೆ ಹಾಕಿ ಮಿಕ್ಸ್ ಹೊಡಿತಾ ಇದ್ದೀರಾ? ಬ್ಲಡ್ ಬೋಟಿ ಹಾಕೊಂಡಿವಿ, ಮಿಕ್ಸಿಂಗು. ಈಗೇನು ಇನ್ನೂ ಬೇಯ್ಬೇಕಾ ಮಂಜಣ್ಣ ಇದರಲ್ಲಿ? 1 hour ಇಂದ ಬೇಯ್ತಾ ಇದೆ ಮಟನ್ನು. ಇನ್ನೇನು ಆಲ್ಮೋಸ್ಟ್ ಆಗಿ ಬಂದಿದೆ. ಮಟನ್ ಎಲ್ಲ ಬೆಂದ್ ಬಂದಿದೆ. ಮಟನ್ ಮಸಾಲೆ ಹಾಕ್ತಾ ಇದೀವಿ.
ಚಿಕ್ಕ ಮಾವ ಎಂಟ್ರಿ ಆದ್ರು ಊರಬ್ಬಕ್ಕೆ. ಮಂಜಣ್ಣ ಬೋಟಿ ಬೈತಾ? ಬೋಟಿ ಇನ್ನೇನು ಬಂದಿದೆ ನೋಡಿ. ಕೊಬ್ಬರಿ ಫ್ರೈಗ ಬೋಟಿಗ? ಆ ಕಡೆ ಮಟನು ಬೋಟಿ ರೆಡಿ ಆಗಿದ್ರೆ ಈ ಕಡೆ ತಲೆಕಾಲು ರೆಡಿ. ಸೂಪರ್ ಆಗಿದೆ. 2 ಪ್ಲೇಟ್ ಅಲ್ಲ 3 ಪ್ಲೇಟ್ ತಿನ್ಬೋದು. ಮಟನ್ ಬಂದಿದೆ, ಬಿಸಿನೀರು ಹಾಕೋಣ ಬನ್ನಿ. ಗಟ್ಟಿ ಆಗ್ ಬಂದಿದೆ ಸಾಂಬಾರು, ಟೇಸ್ಟ್ ನೋಡೋಣ. ಲೆಟ್ಸ್ಗೆ ಸೌತೆಕಾಯಿ ರೆಡಿ. ಕಬಾಬ್ ಚೆನ್ನಾಗಿ ನೆಂದಿದೆ, ಎಣ್ಣೆಗೆ ಹಾಕಿದ್ದಾರೆ ನೋಡಿ. ರೆಡಿ ಆಗ್ತಾ ಇದೆ ಕಬಾಬ್. ಬನ್ನಿ ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಕಬಾಬ್ ರೆಡಿ. ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ. ಬೋಟಿ, ಚಿಕನ್ ಫ್ರೈ, ಸಾಲಡ್ಸ್, ಮಟನ್ ಸಾಂಬಾರ್ ಎಲ್ಲ ರೆಡಿ ಇದೆ. ಬನ್ನಿ ಇನ್ನೇನು ಊಟಕ್ಕೆ ಬಿಡ್ಸೋಣ. ಮೊದಲನೇ ಬ್ಯಾಚ್ ಊಟ ಶುರು ಆಯಿತು, ಬನ್ನಿ ತೋರಿಸ್ತೀನಿ. ಊಟ ಆದಮೇಲೆ ತಿನ್ನಕ್ಕೆ ಬಾಳೆಹಣ್ಣು, ಹಾಕೊಳ್ಳೋಕೆ ಎಲೆ ಅಡಿಕೆ ರೆಡಿ. ಫಸ್ಟ್ ಬ್ಯಾಚ್ ಮುಗೀತು, ಈಗ ಸೆಕೆಂಡ್ ಬ್ಯಾಚ್ ಊಟ ಮಾಡ್ತಾ ಇದ್ದಾರೆ ಎಲ್ಲ. ಎಲ್ಲಿ ಈ ಕಡೆ ಒಂದು ಫಸ್ಟ್ ಕೊಡ್ರಿ ನಿಮ್ಮದು. ನೋಡ್ರಿ ನಮ್ಮ ಅತ್ತೆಯರು ಎಲ್ಲಾರ್ದು ಊಟ ಆದ್ರೂ ಆರಾಮಾಗಿ ಮಾತಾಡ್ಕೊಂಡು ಊಟ ತಿಂತಾ ಇದ್ದಾರೆ. ಅಡುಗೆ ಎಲ್ಲ ತುಂಬ ಸಖತ್ತಾಗಿತ್ತು, ನಂಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಬಾಡೂಟದ ವಿಡಿಯೋ ಹೆಂಗಿದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇದೇ ರೀತಿಯ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್ ಬಾಯ್.